ಎಲ್ಲರಿಗೂ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ರೀ. ಇವತ್ತು ಆರಿ ಕ್ಲಾಸಲ್ಲಿ ನಾನು ಜಿಗ್ಜಾಗ್ ಸ್ಟಿಚ್ನ ಹೇಳ್ಕೊಡ್ತಾ ಇದ್ದೀನಿ. ನೀವು ಜಿಗ್ಜಾಗ್ ಸ್ಟಿಚ್ಚು ಮೊದಲು ಹಾಕಬೇಕಾದ್ರೆ ಬಿಗಿನರ್ಸ್ ಇದ್ದರೆ ಈ ಥರ ಸ್ಕೇಲಿಂದ ಮಾರ್ಕಿಂಗ್ ಮಾಡ್ಕೊಳ್ಳಿ. ಮಾರ್ಕಿಂಗ್ ಮಾಡಿಕೊಂಡು 1 ಇಂಚಿಗೆ ಈ ಥರ ಡಾಟ್ನ ಇಟ್ಕೊಳ್ಳಿ. ಆಮೇಲೆ ಹಾಫ್ ಇಂಚಿಗೆ ಈ ಥರ ಹಿಂದ್ಗಡೆ ಡಾಟ್ನ ಇಟ್ಕೋಬೇಕು. 1 ಇಂಚಿನ ಮಧ್ಯೆ ಹಾಫ್ ಇಂಚ್ ಬರುತ್ತಲ್ವ, ಆ ಥರ ಡಾಟ್ ಇಟ್ಕೋಬೇಕು. ಇಲ್ಲಿ ನೋಡಿ, ಇವಾಗ ಕ್ಲಿಯರಾಗಿ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋ ನಿಮಗೆ ಕ್ಲಿಯರಾಗಿ ಕಾಣಲಿಲ್ಲ ಅಂದರೆ ಸ್ವಲ್ಪ ಜೂಮ್ ಮಾಡಿ ನೋಡ್ಕೊಳ್ಳಿ. ನೋಡಿ, 1 ಇಂಚಿಗೆ ಈ ಥರ ಫಸ್ಟ್ ಡಾಟ್ ಇಟ್ಕೊಂಡು ಆಮೇಲೆ ಹಾಫ್ ಇಂಚಿಗೆ ಹಿಂದ್ಗಡೆ ಹಾಫ್ ಇಂಚಿಗೆ ಇಟ್ಕೊತಾ ಇದ್ದೀನಿ. ಮುಂದ್ಗಡೆ 1 ಇಂಚಿಗೆ ಇಟ್ಕೊತಾ ಇದ್ದೀನಿ. ಈ ಥರ ಡಿಸೈನ್ ಬರಬೇಕು, ಜಿಗ್ ಡಿಸೈನು. ಇವಾಗ ಜರಿ ಥ್ರೆಡ್ನ ತೊಗೊಂಡಿದ್ದೀನಿ. ಫಸ್ಟಿಗೆ ಹಾಕೋಕ್ಕೆ ಜರಿ ಥ್ರೆಡ್ಡಿಂದ ಜಿಗ್ ಸ್ಟಿಚ್ನ ಹಾಕೋಣ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. 14 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಯೂಸ್ ಮಾಡೋಕ್ಕೆ ಇವಾಗ 14 ನಂಬರ್ ಸೂಜಿನೇ ಯೂಸ್ ಮಾಡಬೇಕು. ಥ್ರೆಡ್ ವರ್ಕ್ ಹಾಕಬೇಕಾದ್ರೆ ನೀವು 14 ನಂಬರ ಸೂಜಿನೇ ಯೂಸ್ ಮಾಡಬೇಕು. ಅಂದರೆ 14 ನಂಬರ್ ಸೂಜಿ ಮತ್ತು ಬೀಡ್ ವರ್ಕ್ಗೆ 24 ಸೂಜಿನ ನೀವು ಯೂಸ್ ಮಾಡ್ಬೋದು. ಇವಾಗ ಜರಿ ಥ್ರೆಡ್ಡಿಂದ ಜಿಗ್ ಸ್ಟಿಚ್ನ ಹಾಕ್ತಾಯಿದ್ದೀನಿ ನೋಡಿ. ಆವಾಗ ಡಾಟ್ ಇಟ್ಕೊಂಡಿದ್ದೀನಲ್ವ, ಅದರ ಮೇಲ್ಗಡೆನೇ ಒಂದು ತೊಗೊಂಡು ಇವಾಗ ಇನ್ನೊಂದು ಡಾಟ್ ಮೇಲೆ ಈ ಥರ ಜರಿ ಥ್ರೆಡ್ನ ತೊಗೊಂಡು ಅದರ ಪಕ್ಕನೇ ಒಂದು ಸಣ್ಣ ಚೈನ್ನ ಹಾಕಬೇಕು. ಇವಾಗ ದೊಡ್ಡ ಚೈನ್ ಹಾಕಿದ್ದೀರಲ್ವ, ಅದ್ರ ಪಕ್ಕನೇ ಒಂದು ಚಿಕ್ಕ ಚೈನ್ ಹಾಕ್ಕೊಳ್ಳಿ. ಅದಾದ ನಂತರ ಈ ಕಡೆ ಮತ್ತೆ ದಾರನ ನಿಧಾನಕ್ಕೆ ಎಳ್ಕೊಳ್ಳಿ. ಫಾಸ್ಟಾಗಿ ಎಳ್ಕೊಂಡ್ರೆ ಅದು ಫಿಟ್ಟಾಗಿ ಬಂದರೆ ದಾರ ಚೆನ್ನಾಗಿ ಅನಿಸಲ್ಲ. ಜಿಗ್ಜಾಗು ಆ ಥರ ಡಿಸೈನೇ ಕಾಣಲ್ಲ ಅದು. ಅದಕ್ಕೋಸ್ಕರ ನಿಧಾನಕ್ಕೆ ಈ ಥರ ಎಳ್ಕೊಂಡು, ಜಾಸ್ತಿ ಲೂಸು ಮಾಡ್ಕೋಬೇಡಿ, ಜಾಸ್ತಿ ಫಿಟ್ಟು ಮಾಡ್ಕೋಬೇಡಿ. ನೋಡಿ, ನಿಧಾನಕ್ಕೆ ಈ ಥರ ಒಂದು ಸ್ಟಿಚ್ ಹಾಕಬೇಕು. ಪಕ್ಕದಲ್ಲಿ ಇದಕ್ಕೆ ಎಂಡ್ ಸ್ಟಿಚ್ ಅಂತಾರೆ. ಇವಾಗ ಮತ್ತೆ ಎಂಡ್ ಚೈನ್ ಸ್ಟಿಚ್ ಅಂತಾರೆ. ಇವಾಗ ಮತ್ತೆ ಈ ಥರ ನಿಧಾನಕ್ಕೆ ದಾರ ಎಳ್ಕೊಂಡು ಒಂದು ಚಿಕ್ಕ ಚೈನ್ ಹಾಕಬೇಕು. ಈ ಥರ ನಿಧಾನಕ್ಕೆ ಒಂದು ಈ ಥರ ದೊಡ್ಡ ಚೈನ್ ಎಳ್ಕೊಂಡು, ಸ್ವಲ್ಪ ನನಗೆ ನೆಗಡಿ ಬಂದಿರೋದ್ರಿಂದ ಧ್ವನಿ ಚೇಂಜ್ ಆಗಿದೆ. ದಯವಿಟ್ಟು ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಬೇಕು. ನೋಡಿ, ಇವಾಗ ದೊಡ್ಡ ಚೈನ್ ಹಾಕ್ಕೊಂಡ್ಬಿಟ್ಟು ಅದ್ರ ಪಕ್ಕನೇ ಒಂದು ಚಿಕ್ಕ ಚೈನ್ ಹಾಕ್ಕೋಬೇಕು. ನಿಧಾನಕ್ಕೆ ಹಾಕಿ ಸ್ವಲ್ಪ ಬಟ್ಟೆ ಏನಾದರೂ ಸಿಗಾಕೊಂಡ್ರೆ ಮತ್ತೆ ಬೇಕಾದರೆ ಆ ಚೈನ್ನ ಬಿಚ್ಚಿ ಒಂದು ಸ್ಟೆಪ್ ಹಿಂದಕ್ಕೆ ಬನ್ನಿ, ಏನು ಪರವಾಗಿಲ್ಲ. ಫಾಸ್ಟಾಗಿ ಹಾಕೋಕ್ಕೋಬೇಡಿ, ಇಲ್ಲಾಂದರೆ ಬಟ್ಟೆ ಎಲ್ಲ ಗುಂಜೆದ್ದು ಹೋಗುತ್ತೆ, ದಾರ ಕಟ್ಟಾಗ್ಬಿಡುತ್ತೆ. ಅದಕ್ಕೋಸ್ಕರ ಅದು ಬಟ್ಟೆಯಿಂದ ಥ್ರೆಡ್ ಬರಲಿಲ್ಲ ಅಂದರೆ ಅದನ್ನು ಒಂದು ಚೈನ್ ಹಿಂದಕ್ಕೆ ಬನ್ನಿ, ಬಿಚ್ಕೊಳ್ಳಿ, ಪರವಾಗಿಲ್ಲ, ಏನಾಗಲ್ಲ. ಅದಕ್ಕೋಸ್ಕರ ನಿಧಾನಕ್ಕೆ ಹಾಕ್ಕೊತ ಬಂದರೆ ಕಲಿತೀರ. ಹಾಗೆ ನನ್ನ ಚಾನಲಲ್ಲಿ ಡೈಲಿ ನಾನು ಬೇಸಿಕ್ ಕ್ಲಾಸ್ನ ಹೇಳ್ಕೊಡ್ತಾ ಇದ್ದೀನಿ, ಸ್ಟೆಪ್ ಬೈ ಸ್ಟೆಪ್ಪು. ನಿಮಗೇನಾದರೂ ಆರಿ ವರ್ಕಲ್ಲಿ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಆಲ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನೆಲ್ಲ ಫಸ್ಟ್ ನೋಟಿಫಿಕೇಷನ್, ಫಸ್ಟ್ ವಿಡಿಯೋ ನಿಮಗೆ ಬಂದೇ ತಲುಪುತ್ತೆ. ಹಾಗೆ ಒಂದು ಲೈಕ್ ಕೊಡಿ. ಲೈಕ್ ಕೊಡೋದ್ರಿಂದ ಹೆಚ್ಚಿನ ಜನಗಳಿಗೆ ವಿಡಿಯೋ ಹೋಗಿ ತಲುಪುತ್ತೆ. ನೋಡಿ, ಇವಾಗ ಇದೇ ರೀತಿಯಾಗಿ ಕೊನೆವರೆಗೂ ಹಾಕುವಂತ ಬನ್ನಿ. ಆ ಕಡೆ ಒಂದು ದೊಡ್ಡ ಚೈನ್ ಹಾಕ್ಬಿಟ್ಟು ಅದ್ರ ಪಕ್ಕನೇ ಒಂದು ಸಣ್ಣ ಚಿಕ್ಕ ಚೈನ್ ಹಾಕ್ಬೇಕು. ಚಿಕ್ಕ ಚೈನ್ ಹಾಕಿದ್ರೆ ಅದು ಎಂಡ್ ಥರ ಕುಂದಿರುತ್ತೆ. ನೋಡಿ, ಇವಾಗ ದೊಡ್ಡ ಚೈನ್ ಹಾಕ್ಬಿಟ್ಟು ಅದ್ರ ಪಕ್ಕನೇ ಚಿಕ್ಕದೊಂದು ಎಂಡ್ ಚೈನ್ ಹಾಕೋಬೇಕು. ಅಂದರೆ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ, ಎಲ್ಲೂ ಬಿಚ್ಚೋಗೋದಿಲ್ಲ, ನೀಟಾಗಿ ಕಾಣುತ್ತೆ. ಇವಾಗ ಸಿಲ್ಕ್ ಥ್ರೆಡ್ಡಿಂದ ಹಾಕಬೇಕು ನಾವು. ಇವಾಗ ಜರಿ ಥ್ರೆಡ್ಡಿಂದ ಹಾಕ್ತಾ ಇದ್ದೀವಲ್ವ, ಇದು ಮುಗೀತು. ಇದಾದ ತಕ್ಷಣ ನಾವು ಸಿಲ್ಕ್ ಥ್ರೆಡ್ಡಿಂದ ಟ್ರೈ ಮಾಡಬೇಕು. ಇದನ್ನು ನಾವು ನೆಕ್ ಪೈಪಿಂಗ್ ಮಾಡುವಾಗ, ಲೋಡಿಂಗ್ ಸ್ಟಿಚ್ ಹಾಕುವಾಗ ಈ ಥರ ಪೈಪಿಂಗ್ ಥ್ರೆಡ್ ಇರುತ್ತಲ್ವ, ಪೈಪಿಂಗ್ ಥ್ರೆಡ್ ಮೇಲೆ ಈ ಥರ ಜಿಗ್ಜಾಗ್ ಸ್ಟಿಚ್ನ ಹಾಕೋಬೇಕು. ಜಿಗ್ಜಾಗ್ ಸ್ಟಿಚ್ ಹಾಕೊಂಡ್ಬಿಟ್ಟು ಆಮೇಲೆ ಲೋಡಿಂಗ್ ಸ್ಟಿಚ್ ಹಾಕೋಬೇಕು. ಪೈಪಿಂಗ್ ಥ್ರೆಡ್ ಮೇಲೆ ಈ ಥರ ಜಿಗ್ಜಾಗ್ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಲೋಡಿಂಗ್ ಮಾಡ್ಕೋಬೇಕಲ್ವ. ಅದಕ್ಕೋಸ್ಕರ ನಾವು ಮೇನಾಗಿ ಕಲಿಬೇಕು ಇದು ಜಿಗ್ಜಾಗ್ ಸ್ಟಿಚ್ಚು. ಬೇಸಿಕ್ ಕ್ಲಾಸಲ್ಲಿ ನಾವೆಲ್ಲ ಕಲಿತ್ರೆ ಮುಂದೆ ಈಸಿಯಾಗಿ ಬರುತ್ತೆ ನಮಗೆ. ಅದಕ್ಕೋಸ್ಕರ ನಾನು ಡೈಲಿ ಒಂದೊಂದು ವೀಡಿಯೋ ಹಾಕ್ತಾಯಿದ್ದೀನಿ ಬೇಸಿಕ್ ಕ್ಲಾಸು. ನಿಮಗೇನಾದರೂ ಆರಿಯಲ್ಲಿ ಇಂಟ್ರೆಸ್ಟ್ ಇದ್ದರೆ ನಾನು ವೀಡಿಯೋನ ಡೈಲಿ ನೋಡ್ಬೋದು. ಇದಂತೂ ಹೆಣ್ಮಕ್ಳಿಗೆ ತುಂಬ ಉಪಯೋಗ ಆಗುತ್ತೆ. ಇವಾಗಂತೂ ಆರಿ ವರ್ಕು ತುಂಬ ಡಿಮ್ಯಾಂಡ್ ಆಗಿಬಿಟ್ಟಿದೆ. ಯಾವುದೇ ಫಂಕ್ಷನ್ ಆಗಲಿ ಇವಾಗ ಹ್ಯಾಂಡ್ ವರ್ಕೇ ತುಂಬ ಡಿಮ್ಯಾಂಡು. ಯಾವುದೇ ಒಂದು ಫಂಕ್ಷನ್ ಆಗಲಿ, ಮದುವೆ ಆಗಿರ್ಬೋದು, ಎಂಗೇಜ್ಮೆಂಟ್ ಆಗಿರ್ಬೋದು, ಯಾವುದೇ ಫಂಕ್ಷನ್ ಆಗಲಿ ಇವಾಗ ಬರೀ ಹ್ಯಾಂಡ್
ಹ್ಯಾಂಡ್ ವರ್ಕ್ ಇಲ್ಲಾರ್ದೆ ಬ್ಲೌಸೇ ಇವಾಗ ಯಾರೂ ಉಟ್ಕೊಳ್ಳಲ್ಲ. ಅದಕ್ಕೋಸ್ಕರ ನಾವು ಮನೆಯಲ್ಲೇ ಕೂತ್ಕೊಂಡು ಕಲಿಬೋದು. ಹೊರಗಡೆ ಹೋಗಿ ಕಲಿಬೇಕಂದ್ರೆ ನಾವು 5,000 to 10,000 ಕೊಡಬೇಕು. ಇದು 3 ತಿಂಗಳು ಕಲಿಯುವಂಥ ಕ್ಲಾಸ್ ಇರುತ್ತೆ. 1 ತಿಂಗಳಿಗೆ ಅವರು ಎಲ್ಲನೂ ಕಲಿಸ್ಬಿಡಲ್ಲ. 3 ತಿಂಗಳು ನಾವು ಕಂಟಿನ್ಯೂ ಆಗಿ ಹೋಗಲೇಬೇಕು. ಅದಕ್ಕೋಸ್ಕರ ದುಡ್ಡು ಕೊಡಬೇಕು, ನಾವು ಟೈಮ್ನೂ ವೇಸ್ಟ್ ಮಾಡ್ಕೋಬೇಕು. ಅವರು ಹೇಳೋ ತನಕ ನಾವು ಕಾಯ್ತಾ ಕೂತ್ಕೋಬೇಕು. ಮತ್ತು ನಾವು ಬಸ್ಸಿಗೆ ಹೋಗೋದಿದ್ರೆ ಬಸ್ಸಿಗೆ ಕಾಯ್ತಾ ಕೂತ್ಕೋಬೇಕು. ಏನಾದರೂ ನಡ್ಕೊಂಡು ಹೋಗೋದಿದ್ರೆ ಹತ್ತಿರ ಇದೆ ಅಂದ್ರೂ ಸ್ವಲ್ಪ ನಡ್ಕೊಂಡು ಹೋಗೋದಿದ್ರೆ ಅದಕ್ಕೂ ಸ್ವಲ್ಪ ಟೈಮ್ ಹೋಗುತ್ತೆ. ಅದೆಲ್ಲ ಟೈಮ್ ವೇಸ್ಟ್ ಮಾಡಿಕೊಂಡು ಅಷ್ಟೊಂದು ಟೈಮ್ ಕೊಟ್ಟು ಕಲಿಯೋಕ್ಕಿಂತ ಮೊದಲು ಇಲ್ಲೇ ಫೋನಲ್ಲೇ ನಾವು ಹೇಳ್ಕೊಡ್ತಾ ಇದ್ವಲ್ಲ, ಅದಕ್ಕೋಸ್ಕರ ನೀವು ಇದಕ್ಕೊಂದು ಸ್ವಲ್ಪ ಟೈಮ್ ಕೊಟ್ಟರೆ ನೀಟಾಗಿ ಕಲಿಬೋದು. ಇದಕ್ಕೆ ಪ್ರಾಕ್ಟೀಸೇ ಮೇನ್ ಇರುತ್ತೆ. ನೀವು ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ಫಸ್ಟು ಮೊದಲಿಗೆ ಸೂಜಿ ಹಿಡಿದ ತಕ್ಷಣ ಯಾವುದೂ ಬರಲ್ಲ. ಸೂಜಿ ಹಿಡಿದು ನಾವು ಚೈನ್ ಸ್ಟಿಚ್ ಹಾಕೋದೇ ತುಂಬ ದಿನ ಪ್ರಾಕ್ಟೀಸ್ ಮಾಡಬೇಕು. ಒಂದು 15 ದಿನನಾದರೂ ಚೈನ್ ಸ್ಟಿಚ್ಚೇ ಪ್ರಾಕ್ಟೀಸ್ ಮಾಡಬೇಕು. ಫಸ್ಟು ಜರಿ ಥ್ರೆಡಲ್ಲಿ ಚೈನ್ ಸ್ಟಿಚ್ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಸಿಲ್ಕ್ ಥ್ರೆಡಲ್ಲಿ ಚೈನ್ ಸ್ಟಿಚ್ ಪ್ರಾಕ್ಟೀಸ್ ಮಾಡಿ, ಅನಂತರ ನೀವು ಬೇರೆ ಕ್ಲಾಸ್ನ ಮಾಡ್ಕೊತ ಹೋಗ್ಬೋದು. ಆದರೆ ಯಾವುದಕ್ಕೆ ಅಲ್ಲಿ ನೀವು ಟೈಮ್ ತೊಗೊಂಡು ಇದಕ್ಕೆ 1 to 2 ಅವರ್ ಇಲ್ಲಾಂದರೆ 3 ಅವರ್ ಟೈಮ್ ಇತ್ತು ಅಂದರೆ ನೀವು ಆರಾಮಾಗಿ 3 ಅವರು ಪ್ರಾಕ್ಟೀಸ್ ಮಾಡಿ. ನೀವು 3 ಅವರ್ ಪ್ರಾಕ್ಟೀಸ್ ಮಾಡಿದೆ ಪರ್ಫೆಕ್ಟಾಗಿ ಆರಿ ವರ್ಕರಾಗಿ ನೀವು ರೆಡಿ ಆಗ್ತೀರಾ. ಇದಕ್ಕೆ ಪ್ರಾಕ್ಟೀಸೇ ಮೇನು. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನೀಟಾಗಿ ಕಲಿತೀರಾ. ಫಸ್ಟಿಗೆ ಎಲ್ಲನೂ ಬರೋದಿಲ್ಲ. ಯಾವುದೇ ಅಲ್ಲಿ ಕಷ್ಟಪಟ್ಟು ಮಾಡಿದ್ರೇ ಬರುತ್ತೆ. ಅದಕ್ಕೋಸ್ಕರ ನೀವು ಟ್ರೈ ಮಾಡ್ತಾಯಿರಿ, ಬಿಡಬೇಡಿ. ಮನೇಲಿರುವಂಥ ಹೆಣ್ಮಕ್ಳಿಗೆ ಏನಾದರೂ ಟೈಮ್ ಇದ್ದರೆ 1 ಅವರ್ 2 ಅವರ್ ಟೈಮ್ ಇದ್ದರೆ ಆರಾಮಾಗಿ ನೀವು ಈ ಥರ ಏನಾದರೂ ಪ್ರಾಕ್ಟೀಸ್ ಮಾಡ್ತಾ ನಿಮ್ಮ ಟೈಮ್ನ ಕಳ್ಕೊಬೋದು. ಇವಾಗಿನ ಕಾಲದಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರು ಕೆಲಸ ಮಾಡಬೇಕು. ಒಬ್ಬರೇ ಕೆಲಸ ಮಾಡಿದ್ರೆ ಏನೂ ಆಗೋಲ್ಲ. ಅದಕ್ಕೋಸ್ಕರ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕಲಿಬೋದಂತ ನಾನು ಫ್ರೀಯಾಗಿ ಕ್ಲಾಸ್ನ ಕೊಡ್ತಾಯಿದ್ದೀನಿ. ನೀವು ನನ್ನ ಚಾನಲಲ್ಲಿ ಡೈಲಿ ನೋಡ್ಬೋದು. ದಿನ ನಾನು ವಿಡಿಯೋ ಹಾಕ್ತಾಯಿರ್ತೀನಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೋಡಿ ಕೊನೆಗೆ ಈ ಥರ ಸಿಲ್ಕ್ ಥ್ರೆಡಲ್ಲಿ ಹಾಕುವಾಗ ನೀವು ನಿಧಾನಕ್ಕೆ ಹಾಕಬೇಕು. ಯಾಕಂದರೆ 2 ಎಳೆ ತೊಗೋಬೇಕು ದಾರ. ಈ ಜಿಗ್ ಸ್ಟಿಚ್ ಹಾಕಬೇಕಾದ್ರೆ 2 ಎಳೆ ತೊಗೊಂಡಾಗ 1 ಎಳೆ ಬಿಚ್ಕೊತಾ ಇರುತ್ತೆ, ಇಲ್ಲ ಸೂಜಿ ಸಿಕ್ಕಾಕೊತಾ ಇರುತ್ತೆ. ಅದಕ್ಕೋಸ್ಕರ ನೀಟಾಗಿ ಹಾಕೊತಾ ಬನ್ನಿ. ಈ ಥರ ಹಾಕೋದ್ರಿಂದ ನೀಟಾಗಿ ಕಾಣುತ್ತೆ. ಇದು ಪೈಪಿಂಗ್ ಥ್ರೆಡ್ಗೆ ಯೂಸ್ ಮಾಡ್ತೀವಿ ನಾವು. ಪೈಪಿಂಗ್ ಥ್ರೆಡ್ಗೆ ಈ ಥರ ಜಿಗ್ ಸ್ಟಿಚ್ನ ಹಾಕೋಕ್ಕೆ ಫಿಟ್ಟಾಗಿ ಕುತ್ಕೊಳ್ಳೋಕ್ಕೆ ಯೂಸ್ ಮಾಡ್ತೀವಿ. ಈ ಥರ ಬಂತು ಕೊನೆಯಲ್ಲಿ. ನಾವು ಕಲಿತಾ ಹೋದರೆ ನಮಗೆ ಪ್ರಾಕ್ಟೀಸ್ ಆಗುತ್ತೆ. ನೀವು ನೀಡಲ್ಲ ಹ್ಯಾಂಡಲ್ ಮಾಡೋದು ಮೊದಲಿಗೆ ಕಲಿಬೇಕು. ನೋಡಿ ಕೊನೆಗೆ ಈ ಥರ ನೀಟಾಗಿ ಬಂದಿದೆ. ಎಲ್ಲರಿಗೂ ಧನ್ಯವಾದಗಳು.